ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ನೀವು ಜಾತಿ ವಿಷಯಕ್ಕೆ ಬರುತ್ತೆ ನೀವು ಜಾತಿ ಕನ್ಸಲ್ಟೇಟ್ ಆಗಿರೋದು ಜಾತಿ ವಿಷಯನೇ ಹೊರತು ಅವ್ರ ಆರ್ಥಿಕ ಸಾಮಾಜಿಕ ವಿಷಯ ಆಚೆ ಬರ್ತಾನೆ ಇಲ್ಲ. ಬರೀ ಜಾತಿ ವಿಷಯ ರಿಸರ್ವೇಶನ್ ಎಷ್ಟು ಪರ್ಸೆಂಟ್. ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ನೀವು ಕಾಸ್ಟ್ ಸೆನ್ಸಸ್ ಮಾಡಿದ್ರಿ ಸರ್? ಅವ್ರು ಏನ್ ಮಾಡಿರೋದು? ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದಾರೆ. ನಾವು ಅದನ್ನೇ ನಾವು ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ನೋ, ಜಾತಿ ಗಣತಿ ಅಂದ್ರೆ ಸೋಸಿಯೋ ಎಕನಾಮಿಕ್ ಸರ್ವೆ ಪ್ಲಸ್ ಜಾತಿ ಗಣತಿ. ನೀವು ಮಾಡೋದು ಅದೇ ಸರ್, ಜಾತಿ ಗಣತಿನೇ ನೀವು ಮಾಡಿರೋದು. ಹೌದಪ್ಪ, ನಾವು ಮಾಡಿರೋದು ಅದೇನೆ. ಅದನ್ನ ಕೇಂದ್ರದಲ್ಲಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೋ. ಯಾಕೆ ಇನ್ನು ಮಾಡಿಲ್ವಲ್ರಿ? ಈಗಾಗಲೇ ನಾವು ಮಾಡ್ಬಿಟ್ಟಿದೀವಿ. ಹೌದಪ್ಪ, 50% ಹೆಚ್ಚು ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರನೇ ಕೊಡ್ಬೇಕು. ನಾವು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಶಿಫಾರಸ್ ಮಾಡ್ತೀವಿ. ನಾವು ಏನ್ ಶಿಫಾರಸ್ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಪ್ಪ. ಸರ್, ನಿಮ್ಮ ಅಂಕಿಅಂಶಗಳು ಅವ್ರ ಅಂಕಿಅಂಶಗಳು ಕರೆಕ್ಟ್ ಆಗಿದ್ರೆ, ನೀವು ಕೊಟ್ಟೋ ಅಂಕಿಅಂಶಗಳು ಅವ್ರ ಅಂಕಿಅಂಶಗಳು ನೀವು ಈಕ್ವಲ್ ಆಗಿದ್ರೆ ಮಾತ್ರ ನಿಮ್ಮ ವರದಿಗೆ ಒಂದು ಸ್ಯಾಂಟಿಟಿ ಸಿಗುತ್ತೆ, ಕರೆಕ್ಟ್ ಇರುತ್ತೆ ಅಂತ ಆಗ್ತದೆ. ಒಂದ್ ವೇಳೆ ವ್ಯತ್ಯಾಸ ಆದ್ರೆ ಆಟೋಮೆಟಿಕಲಿ ಈಗ ಆಲ್ರೆಡಿ ಅಬ್ಜೆಕ್ಷನ್ ತೆಗೆದಂತ ಲಿಂಗಾಯತರು ಒಕ್ಕಲಿಗರು ವಿಧ ಸಮುದಾಯದ ನಮ್ಗೆ ವ್ಯತ್ಯಾಸ. ನಾನು ಆ ಜಾತಿ ಈ ಜಾತಿ ಅಂತ ಹೇಳಕ್ ಹೋಗಲ್ಲ. ಲಿಂಗಾಯತರು ಒಕ್ಕಲಿಗರು ಅಂತ ಹೇಳಕ್ ಹೋಗಲ್ಲ, ಬ್ರಾಹ್ಮಣರು ಅಂತ ಹೇಳಕ್ ಹೋಗಲ್ಲ, ಅಥವಾ ಜೈನರು ಅಂತ ಹೇಳಕ್ ಹೋಗಲ್ಲ, ಅಥವಾ ಯಾರವರು ವೈಶ್ಯರು ಅಂತ ಹೇಳಕ್ ಹೋಗಲ್ಲ. ಗೊತ್ತಾಯ್ತಾ? ಇದು ಸರ್ವೆ ಮಾಡಿದ್ದೀವಿ. ಗೊತ್ತಾಯ್ತಾ? ಅವತ್ತು ಇದ್ದಂಥದ್ದು 6,30,00,000 ಜನ, 5,98,00,000 ಜನ ಸರ್ವೆ ಮಾಡಿದ್ದೀವಿ. 5,98,00,000 ಜನ ಸರ್ವೆ ಮಾಡಿದ್ದೀವಿ. ಇನ್ನು 37 ಲಕ್ಷ ಜನ ಬಿಟ್ಟೋಗಿದ್ದಾರೆ. ಯಾಕಂತಂದ್ರೆ ಯಾವುದೇ ಸರ್ವೆ ಮಾಡಿದ್ರು ಕೂಡ ಈಗ 95% ಅಷ್ಟು ಸರ್ವೆ ಆಗಿದೆ, 95% ಸರ್ವೆ ಆಗಿದೆ. 100% ಸರ್ವೆ ಮಾಡಕ್ ಸಾಧ್ಯನೇ ಇಲ್ಲ. ಇಂಗ್ಲಿಷ್ ನಲ್ಲಿ ಸೆನ್ಸಸ್ ಅಂತ, ಕನ್ನಡದಲ್ಲಿ ಗಣತಿ ಅಂತ. I congratulate ತಾಳ ಅವ್ರ ಪ್ರಶ್ನೆ ಕೇಳ್ತಾ ಇರ್ತಾರೆ. ನಾವು ಅಭಿಪ್ರಾಯವನ್ನ ಅರ್ಥ ತಿಳ್ಕೊಂಡು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ನಾವು ಏನ್ ಚರ್ಚೆ ಮಾಡ್ತೀವಿ, ಏನ್ ತೀರ್ಮಾನ ಮಾಡ್ತೀವಿ ಅಂತ ಈಗಲೇ ಹೇಳಕ್ಕಾಗಲ್ಲ. ತೀರ್ಮಾನ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೀರ್ಮಾನನ ಕಳಿಸ್ಕೊಡ್ತೀವಿ. ಆಮೇಲೆ ರಾಜ್ಯದಲ್ಲಿ ಬಜೆಟ್ ಮಾಡುವಾಗ ಇದನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತೀವಿ. ನೋಡಪ್ಪ, ಜಾರಿನೂ ಮಾಡಬೇಕು. ಕೆಲವು ಸೀಲಿಂಗ್ ಇದೆಯಲ್ಲ, ಸೀಲಿಂಗ್ ನಾವು ಮಾಡಕ್ ಬರಲ್ಲ. ಈಗ 50%ಗಿಂತ ಹೆಚ್ಚಾಗಿ ಮಾಡ್ಬೇಕಾದ್ರೆ ನಾವು ಮಾಡಕ್ ಬರಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು. ಅವ್ರಿಗೆ ಶಿಫಾರಸ್ ಮಾಡ್ತೀವಿ. ಇನ್ನು ಉಳಿದಂತ ಭಾಗ ಇದೆಯಲ್ಲ, ಸೋಸಿಯೋ ಎಕನಾಮಿಕ್ ಸರ್ವೆ ಇದೆಯಲ್ಲ, ಎಜುಕೇಶನ್ ಸರ್ವೆ ಇದೆಯಲ್ಲ, ಆ ಸರ್ವೆ ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನು ಚರ್ಚೆ ಮಾಡ್ತಾ ಇದೀವಿ, ಇನ್ನು ಚರ್ಚೆ ಹಂತದಲ್ಲೇ ಇರೋದು. ಒಪಿನಿಯನ್ ತಗೊಂಡ ಮೇಲೆ ಚರ್ಚೆ ಮಾಡ್ತೀವಿ, ಕ್ಯಾಬಿನೆಟ್ ಕರಿತೀವಿ. ಮತ್ತೆ ಮೋಸ್ಟ್ ಲೈಕ್ಲಿ 9ನೇ ತಾರೀಕು ಕ್ಯಾಬಿನೆಟ್. ಅದ್ರ ನೆಕ್ಸ್ಟ್ 2ನೇ ತಾರೀಕು ನಾಳೆ ಇದೆಯಲ್ಲಪ್ಪ, ನಾಳೆ ಇರಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಯಾವತ್ತು ಬೀಳ್ತದೆ ಅವತ್ತು ಮಾಡ್ತೀವಿ. ಮೋಸ್ಟ್ ಲೈಕ್ಲಿ 9 ಇವತ್ತು 2ನೇ ತಾರೀಕು ಗುರುವಾರನ, ನೆಕ್ಸ್ಟ್ ಗುರುವಾರ. ಅದು
ನಾನು ಎಲ್ಲ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ, ಎಲ್ರಿಗೂ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ. ಆ ಒಪಿನಿಯನ್ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ. ಹೌದ್ರಿ, ಎಷ್ಟ್ ಸರಿ ಹೇಳದಪ್ಪ ನಿಮ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ ನೋಡೋಣ, ಚರ್ಚೆ ಏನಾಗುತ್ತೆ ಅಂತ ಗೊತ್ತೇ ಇಲ್ವಲ್ಲ ನನಗೆ. ಒಂದು ವರ್ಷದಿಂದ ಸೀರಿಯಲ್ ಹೋಗಿನ ಏನೂ ಆಗಿಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ಯಾಬಿನೆಟ್ ನಲ್ಲಿ ಕೇಳಪ್ಪ ಇವ್ರೆ ಸುಮ್ನೆ ಸೀರಿಯಲ್ ಹೋಗಿದೆ ಅಂತ ಎಲ್ಲಿ ಹೋಗಿದ್ದು? ಬಿಜೆಪಿ ಅವರು ಮಾಡಿಲ್ಲ, ಅದನ್ನ ಬರೀಯಪ್ಪ ನೀನು ದಯಮಾಡಿ ತೋರಿಸ್. ಬಿಜೆಪಿ ಅವರು 4 ವರ್ಷ ಅಧಿಕಾರದಲ್ಲಿದ್ರು ಮಾಡ್ಲಿಲ್ಲ. ಏನು ಉದ್ದೇಶ? ಸೋಸಿಯೋ ಎಕನಾಮಿಕ್ ಸರ್ವೆ ಅಂತಂದ್ರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಮಾಡಬೇಕು ಅಂತ ಉದ್ದೇಶ ಅಂದ್ರೆ ಗೊತ್ತಾಗಲ್ವಾ? ಒಂದು ಎಲ್ಲದರಲ್ಲೂ ಪಾಲಿರ್ಬೇಕು ಅವ್ರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಎಲ್ರಿಗೂ ಪಾಲಿರ್ಬೇಕು. ಯಾರ್ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದಾರೋ ಅವ್ರಿಗೆಲ್ಲ ಪಾಲಿರ್ಬೇಕು. ಆ ಪಾಲಿರ್ಬೇಕಾದ್ರೆ ಸಮಾನತೆ ಬರಬೇಕಲ್ಲ ಸಮಾಜದಲ್ಲಿ. ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪಾಲಿರ್ಬೇಕು. ಆ ಪಾಲ್ ಕೊಡ್ಲಿಕ್ಕೋಸ್ಕರವಾಗಿ ಸೋಸಿಯೋ ಎಕನಾಮಿಕ್ ಸರ್ವೆ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.